ಯಾರ ಜನ ಸೇರಿರೋ ಕಡೆ ಹೋಗ್ಬಿಟ್ಟು ಹಿಂಗ್ ಬಿದ್ದೋಗ್ಬೇಕು ಹಿಂಗೆ. ಗೈಸ್ ದಿಶಾ ರಿಯಲ್ ಆಗಿ ಬಿದ್ದೋದು ಪಾಪ ಕರ್ಕೋಗಿ ಪಕ್ಕದಲ್ಲೆಲ್ಲ ಕುಂಡಿಸ್ತಾವ್ರೆ. ವಿನೋದ್ ಸರ್ ನೋಡಿ ಸರ್, ಪೆಟ್ರೋಲ್ ಬಂಕ್ ಇದೆ ಇಲ್ಲಿ. ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಒಂದಿಬ್ರಿಗಾದ್ರೂ ನೀವು ಅವ್ರ ಹತ್ರ ರೇಟ್ ಕೇಳ್ಕೊಂಡು ಅವ್ರಿಗೆ ಪೆಟ್ರೋಲ್ ಹಾಕ್ಬೇಕು. ಅಲ್ಲಿ ತೋರಿಸಿ ಅದನ್ನ, ಆ ಸ್ಟ್ರೀಟ್ ತೋರಿಸಿ. ಈ ಬಿಸಿ ಸ್ಟ್ರೀಟ್ ಅಲ್ಲಿ ಒಂದ್ ರೌಂಡ್ ವಾಕ್ ಹೋಗ್ಬಿಟ್ಟು ಬರ್ಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಮದನ್ ಅಣ್ಣನ ಜೊತೆ ಏನ್ ಬ್ಲಾಗ್ ಮಾಡ್ತಾ ಇದೀವಿ ಅಂತ ತಮ್ಮನೆಲ್ಲ ನೋಡಿರ್ತೀರಾ. ಸೊ ಇದ್ರ ಮುಂದಕ್ಕೆ ಅಣ್ಣನೇ ಕಂಟಿನ್ಯೂ ಮಾಡಬೇಕು. ಏನು ಅಂತಂದ್ರೆ ಗೈಸ್, ನಿಶನ್ನ ಒಂದೂವರೆ ವರ್ಷ ಆಯ್ತು, ಒಂಚೂರು ಗೋಳಿಕೊಂಡೇ ಇರಲಿಲ್ಲ ಗೈಸ್. ನಾನು ಅದಕ್ಕೆ ಇವತ್ತೊಂದು ಸ್ವಲ್ಪ ಗೋಳಿಕೊಳ್ಳುವ ಅಂತ. ನಂದು ಮದನ್ ಅಣ್ಣನ ಕಾಂಬಿನೇಷನ್ ಅಂದ್ರೆ ಇಬ್ರೇ ಅಂತ ಯಾವ್ದು ಬ್ಲಾಗ್ ಮಾಡಿರ್ಲಿಲ್ಲ. ಸೊ ಸಡನ್ ಆಗಿ ಇವತ್ತು ಪ್ಲಾನ್ ಆಗಿ ಮದನ್ ಅಣ್ಣ ನನಗೆ ಡೇರ್ ಕೊಡ್ತಾ ಇದಾರೆ. ಎಷ್ಟು ಕೊಡ್ತಾ ಇದೀರಾ? 10 ಡೆಡ್ಲಿ ಡೇರ್ಸ್ ಕೊಡೋಣ ಅಂತ ಅನ್ಕೊಂಡಿದೀನಿ. ಏನ್ ಬರುತ್ತೆ? ಕಾಂಪ್ಲಿಕೇಟೆಡ್ ಬೇಕಾ ಇಲ್ಲ ಕಂಫರ್ಟ್ ಝೋನ್ ಬೇಕಾ ಇಲ್ಲಾಂದ್ರೆ ಈಸಿ ಡೇರ್ಸ್ ಬೇಕಾ? ಹೆಂಗಾರು ಕೊಡಿ ಅಣ್ಣ, ಮಾಡ್ತೀನಿ. ರೆಡಿನಾ? ರೆಡಿ. ಹಂಗಾರೆ ಮುದು ಬರ್ಕೊಬಿಡು ನೀಟಾಗಿ, ಎಲ್ಲ ಕಾಂಪ್ಲಿಕೇಟೆಡ್ ಬರೀ. ಸೊ ಹೇಳಿ. ಓಕೆ, ಸೊ ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್. ಇಲ್ಲಿಂದನೇ ಸ್ಟಾರ್ಟ್, ಮನೆಯಿಂದನೇ ಪ್ರಾರಂಭ ಮಾಡೋಣ, ಆಮೇಲೆ ಹೊರಗಡೆ ಹೋಗೋಣ. ಏನಿಲ್ಲ ಕಣವ, ಇನ್ನೊಂದ್ ಚೂರು ಕರಿ ಬಟ್ಟೆ ಇಟ್ಕೊಂಡ್ಬಿಟ್ಟಾರೆ ಗೈಸ್. ಆಗ್ಲೇ ಬಿಳಿ ಬಟ್ಟೆ ಇಟ್ಕೊಂಡ್ಬಂದಿದ್ರು. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬಂದಿದ್ದೀನಿ ಗೈಸ್. ಫುಲ್ ವೈಟ್ ಅಲ್ಲಿ ಬಂದಿದೆ, ಇದು ಬೇಡ ಅನ್ಬಿಟ್ಟು ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬಂದಿದ್ದೀನಿ. ಬನ್ನಿ. ಸೊ ಗೈಸ್, ಈಗ ಫಸ್ಟ್ ಡೇರ್ ಕೊಡ್ತಾ ಇದ್ದೀವಿ ನಾವು ನಿಶಾ ರವೀಂದ್ರನ್ಗೆ. ಮೋಸ್ಟ್ ಆಫ್ ದಿ ಟೈಮ್ ನಿಶಾ ಯಾವಾಗ್ಲೂ ಟೈ ಏರು ಮತ್ತೆ ಫ್ರೀ ಏರ್ಸ್ ಅಲ್ಲೇ ಇರ್ತಾರಲ್ವಾ. ಅದಕ್ಕೆ ಇವತ್ತು ಆಂಟಿ ಕಡೆಯಿಂದ ನಿಮ್ಗೆ ಯಾವ ತರ ಹೇರ್ ಸ್ಟೈಲ್ ಮಾಡ್ತಾರೆ ಕಂಪ್ಲೀಟ್ ವ್ಲಾಗ್ ಅದೇ ತರನೇ ಇರ್ಬೇಕು. ಅಂದ್ರೆ ಅವ್ರು ಯಾವ ಹಾಕ್ತಾರೆ ಜಡೆ ಹಾಕ್ಸ್ಕೋಬೇಕು. ಫುಲ್ ಫಂಕಿಯಾಗಿ ಹಿಂಗೆಲ್ಲ ಅನ್ಕೊಂಡು ಕಾರ್ಡ್ ಸೆಟ್ ಅಲ್ಲಿ ಬಂದಿದ್ರು. ಅದಕ್ಕೆ ಅದ್ ನೋಡ್ಬಿಟ್ಟೆ ಬರಲ್ವಲ್ಲ ಇವಾಗ ಕ್ಯಾಮ್ರಾ ಮುಂದೆ. ಬರುತ್ತೆ, ಯಾಕೆ? ಹಾ ಕರ್ಸುವ. ರೆಡಿನಾ? ಬರ್ಲಿಲ್ಲ ಅಂತಂದ್ರು ನೀವೇ ಹೇಳ್ಬಿಟ್ಟು ಮಾಡ್ಸ್ಕೋಬೇಕು. ಡೇರ್ ಇದು. ಸರಿ ಅಣ್ಣ. ಡೇರ್ ಸೋತ್ರ ಗೊತ್ತಲ್ಲ, 10,000 ರೂಪಾಯಿ ಕಾರ್ಡ್ ತಂದಿದ್ದೀರಾ? ಫಸ್ಟ್ ಒಳಗಡೆ ಒಪ್ಪಿಸ್ಬಿಟ್ಟು ಬರ್ತೀನಿ. ಕ್ಯಾಮ್ರಾ ಯಾವ್ದೇ ತರ ಒಪ್ಪಂದ ಆಗ್ಬಾರ್ದು, ಎಲ್ಲ ಆನ್ ಕ್ಯಾಮ್ರಾ ಇರ್ಬೇಕು. ಆಂಟಿ ಎಷ್ಟು ಫನ್ನಿಯಾಗಿ ಆಗುತ್ತೆ ಅಷ್ಟು ಫನ್ನಿ, ನೋಡಿದ್ರೆ ನಗ್ಬೇಕು ಲಿಸನ್ನ. ಹಂಗ್ ಬಾಚಿ ಹೇಳ್ತೀನಿ. ನಮ್ಮ ಮಮ್ಮಿಗೆ ನಾನು ತಲೆ ಕೊಟ್ಟು ಸುಮಾರು ವರ್ಷ ಆಗಿತ್ತು, ಇವತ್ತೇ ಬಾಚ್ತಾ ಇರೋದು. ಮದ್ದಿಕ್ ಹಿಂಗೆ ಇಬ್ಬಾಗ ಮಾಡ್ಬಿಟ್ಟು ಎರಡಾಕಿ ಫಸ್ಟ್ ಹೇಳಿ ಒಂದು ಮೂರಾದ್ರೆ ಮೂರೇ ಹಾಕ್ಬಿಡಿ. ಫುಲ್ ಫಂಕಿಯಾಗಿ ಹಿಂಗೆಲ್ಲ ಅನ್ಕೊಂಡು ಈಚೆ ಹೋಗ್ಬೇಕು ಮಮ್ಮಿ ನಾನು. ಗಾಯ್ಸ್, ಇಷ್ಟ ಆಗ್ತಿದ್ಯಾ ನಿಶಾ? ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್? ಆಂಟಿ ಒಂಚೂರು ಚೆನ್ನಾಗಿ ಕಾಣಬಾರ್ದು. ಎಲ್ಲ ವ್ಲಾಗಲ್ಲೂ ನಿಶಾ ಚೆನ್ನಾಗಿ ಕಾಣ್ತಾಳೆ, ಈ ವ್ಲಾಗಲ್ಲಿ ಚೆನ್ನಾಗಿ ಕಾಣಬಾರ್ದು. ಸಾಕಾ? ಮುಗೀತು ಗೈಸ್, ಫಸ್ಟ್ ಡೇರ್ ಇಸ್ ಕಂಪ್ಲೀಟೆಡ್. ಹೇರ್ ಸ್ಟೈಲಿಶ್. ಸೊ ಗೈಸ್, ಈಗ ಮಾಲ್ಗೆ ಬಂದಿದ್ದೀವಿ ನೆಕ್ಸ್ಟ್ ಡೇರ್ ಕೊಡಕ್ಕೆ ಅಂತ. ರೆಡಿನಾ ನಿಶಾ? ನಮ್ಮ ಮನೆಯಿಂದ ಈ ಮಾಲ್ ಕರ್ಕೊಂಡ್ ಬಂದವ್ರೆ, ಅದೇನ್ ಕೊಡ್ತಾರೋ ಗೊತ್ತಿಲ್ಲ ಗೈಸ್. ಇನ್ನೊಂದೇನು ಅಂತಂದ್ರೆ ಮಾಲಲ್ಲಿ ಜನ ಬೇರೆ ಕಡಿಮೆ ಆಗ್ಬಿಟ್ಟಿದ್ದಾರೆ. ನನ್ ಜನ ತುಂಬಿರ್ತಾರೆ ಅಂತ ಅನ್ಕೊಂಡಿದ್ದೆ. ಸಂಜೆ ಮೇಲೆ ಬಂದಿದ್ರೆ ಸ್ವಲ್ಪ ಕಾಲೇಜ್ ಅವರೆಲ್ಲ ಬರ್ತಾ ಇದ್ರು, ಬಟ್ ನನಗ್ ಓಕೆ. ನಿಶಂಗ್ ಓಕೆ, ಆದ್ರೆ ನನಗ್ ಓಕೆ ಇಲ್ಲ ಗೈಸ್. ಆದ್ರೆ ಏನ್ ಮಾಡೋಣ, ಕೊಡ್ಲೇಬೇಕು ಡೇರು. ಬಟ್ ಅದ್ರಲ್ಲೊಂದು ಟ್ವಿಸ್ಟ್ ಇರೋಣ. ಫುಲ್ ಫಂಕಿಯಾಗಿ ಹಿಂಗೆಲ್ಲ ಅನ್ಕೊಂಡು ಡೇರ್ ಕೊಡ್ತಾ ಇದೆ ಮಾಮೂಲಿ. ಈಗ ಅದಕ್ಕೊಂದು ಆಡ್ ಅಪ್ ಮಾಡೋಣ ಅಂತ. ನೆಕ್ಸ್ಟ್ ಡೇರ್ ಏನು ಅಂತಂದ್ರೆ ಫೇಕ್ ಫಾಲಿಂಗ್ ಅಂತಾರೆ. ಯಾರ ಜನ ಸೇರಿರೋ ಕಡೆ ಹೋಗ್ಬಿಟ್ಟು ಹಿಂಗ್ ಬಿದ್ದೋಗ್ಬೇಕು, ಹಿಂಗೆ ಎರಡ್ ಕಡೆ ಜನ ಸೇರಿರ್ಬೇಕು. ನಾಲ್ಕೈದು ಜನ ಇರ್ಬೇಕು. ಅವ್ರ ಹತ್ರ ಹೋಗಿ ಫುಲ್ಲು ಬಿದ್ದೋಗ್ಬೇಕು. ಫೇಕ್ ಫಾಲಿಂಗ್. ಕಮ್ ಲೆಟ್ಸ್ ಗೋ. ಮಾಡ್ತೀರಾ ಮಾಡಲ್ವಾ? ಮಾಡ್ತೀನಿ. ಮಾಡ್ಲಿಲ್ಲ ಅಂತಂದ್ರೆ ಕಾರ್ಡ್ ತರಿಸಿದೀನಿ ಗೈಸ್. ಫುಲ್ ಶಾಪಿಂಗ್ ಮಾಡ್ಕೊಂಡೈತೀನಿ. ಇಲ್ಲಿ ಜನ ಇಲ್ಲ, ಮೇಲ್ ಹೋಗೋಣ. ಜನ ಗೈಸ್, ಜನನೇ ಸಿಗ್ತಾ ಇಲ್ಲ ಗೈಸ್. ಮಾಲಲ್ಲಿ ಜನ ಸಿಗ್ತಾ ಇಲ್ಲ ಅಂದ್ರೆ ನೋಡಿ ಯಾವ ತರ ಇದೆ. ಅದು ನಾವು ರಾಂಗ್ ಟೈಮಿಗೆ ಬಂದಿದೀವಿ. ಅದೇ ನಮ್ ಬೆಂಗಳೂರಿಗೆ ಬಂದಿದ್ರೆ ಒಡ್ಡಾಡಕ್ ಜಾಗ ಇರ್ತಾರಲ್ಲ, ಗಿಜಿ 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 ಅನ್ನೋದು. ನಮ್ಮ ಮೈಸೂರಲ್ಲ ಎಲ್ಲ ಮಲ್ಗಿರ್ತಾರೆ. ಈಗ ಮದುವೆ ಹೆಂಗೆ ಬರ್ಲಿಲ್ಲ, ಮಲ್ಕೊಂಡು
ಹಾಗೆಲ್ಲ ಮಲಗಿರ್ತಾರೆ, ರೆಸ್ಟ್ ಮಾಡ್ತಿರ್ತಾರೆ, ಇಲ್ಲ ಆಫೀಸ್ಗೆ ಹೋಗಿರ್ತಾರೆ. ಹೌದಾ ನಾನು ಆ ಕಡೆ ಹೋಗ್ತೀನಿ, ನೀವ್ ಯಾರು ನನ್ನ ಜೊತೆ ಬರ್ಬೇಡಿ. ನೋಡಿ ಗೈಸ್ ಹೆಂಗೆ ಡೆಡಿಕೇಶನ್ ನಿಶಾನೆ ಹೇಳ್ಕೊಡ್ತಾವಳೆ. ಓಕೆ ಗೈಸ್ ನಾವು ಈಗ ಇಲ್ಲಿಂದ ಶೂಟ್ ಮಾಡ್ತೀವಿ, ನಿಶಾ ಅಲ್ಲಿ ಹೋಗ್ಬಿಟ್ಟು ಆಕ್ಟ್ ಮಾಡ್ತಾಳೆ, ನೋಡೋಣ ಹೆಂಗ್ ಬರುತ್ತೆ ಅಂತ. ನಾನು ಎಲ್ಲಿ ಓಕೆ ಅಂತೀನಿ, ಅಲ್ಲಿ ಕೈ ಹಿಂಗ್ ಅಂತೀನಿ, ನೋಡ್ಕೊಳ್ಳಿ. ಓಕೆ ಸೊ ಗೈಸ್ ಈಗ ನಿಶಾ ಅಲ್ಲಿ KFC ಏನೋ ಆಕ್ಟ್ ಮಾಡ್ತಾ ಇದ್ದಾಳೆ, ತಗೊಳ್ಳೋ ತರ ನೋಡೋಣ ಯಾವ ತರ ಬೀಳ್ತಾಳೆ ಅಂತ ಕೇಳಕ್ಕೆ. ಜನ ಬೇರೆ ಅವರೇ. ಹೌದಾ? ನಾವು ವ್ಲಾಗ್ ಮಾಡ್ತಾ ಇದೀವಿ, ವ್ಲಾಗ್ ಮಾಡ್ತಾ ಇದೀವಿ. ಒಂದ್ ಸೆಕೆಂಡ್ ತಲೆ ಬಿಡ್ರ. ನಿಶಾ ರಿಯಲ್ ಆಗಿ ಪಾಪ ಕರ್ತವಾಗಿ ಪಕ್ಕದಲ್ಲ ಕುಳಿಸ್ತಾರೆ. ಹೆಂಗಿದೆ? ನಾನಿಲ್ಲಿ ನಿಜ ಸುಳ್ಳು ಅಂತಾನು ಹೇಳಕ್ಕಾಗ್ತಲ್ಲ, ಪಾಪ ಎಲ್ಲ ಎತ್ತಿ ಕೂರ್ಸಿದ್ರು. ಗ್ರೇಟ್ ಆಕ್ಟಿಂಗ್ ಎಲ್ಲ ನೋಡ್ಬಿಟ್ರು. ಏನು ಆರ್ಡರ್ ಮಾಡ್ಲಿಲ್ವಾ? ಹೌದಾ? ಮಾಡಕ್ಕೂ ಮುಂಚೆನೆ ಬಿದ್ಬಿಟ್ಟೆ. ಓಕೆ ಪಾಪ ಅವರೆಲ್ಲ ಎತ್ತಿಡ್ತಾ ಇರೋದ್ರಿಂದ ನೋಡ್ಬಿಟ್ಟು ರೆಕಾರ್ಡ್ ಆಗೈತೆ. ನಿಶಾ ಫಸ್ಟ್ ಟೈಮ್ ಲೈಫಲ್ಲಿ ಈ ತರ ಮಾಡಿದ್ದು. ಅವ್ರಿಗೆ ಹೇಳಕ್ ಹೋಗ್ತಲ್ಲ, ಇದು ಅದೇ ಡೇರು ಪ್ರ್ಯಾಂಕ್ ಅಂತ. ಪಾಪ ಎಲ್ಲ ಎದ್ ನಿಲ್ಸ್ಬಿಟ್ರ, ಹಂಗೆ ನಾನು ಹಂಗೆ ಆಕ್ಟ್ ಮಾಡ್ಕೊಂಡ್ ಬಂದು ಕುತ್ಕೊಬಿಟ್ಟೆ. ಆಮೇಲೆ ಏನೋ ನಿಮ್ಮ ಹತ್ರ ಏನ್ ಕೇಳಿದ್ರು? ನನ್ನ ಹತ್ರ ಎಂತ ವಿಡಿಯೋ ಮಾಡ್ತಾ ಇದೀರಾ ಹುಡುಗಿದು ಬಿದ್ದಿದ ತಕ್ಷಣ ಅಂತವ್ರೆ. ನಾವು ವ್ಲಾಗ್ ಮಾಡ್ತಾ ಇದೀವಿ ಅಂತಂದ್ರು ಕೇಳಲಿಲ್ಲ. ಆಮೇಲೆ ಸ್ಪ್ರೇ ಬೇಕಾ ಏನಾರು ಬೇಕಂತೆಲ್ಲ ಪಾಪ ವಿಚಾರಿಸ್ಕೊಂಡ್ರು. ಇಷ್ಟಾಗ ನನ್ ಕಾಲ್ ಡಗ್ಗಂತು. ಬಾ ಸ್ವಾತಿ ಅವ್ರ ಎಂಟ್ರಿ ಕೊಟ್ಟಿದ್ದಾರೆ. ಲೈಫಲ್ಲೇ ಫಸ್ಟ್ ಟೈಮ್ ಅಣ್ಣ ಹಿಂಗೆಲ್ಲ ಮಾಡಿಸ್ಬಿಟ್ರಿ ನನ್ಗೆ. ಇನ್ನು ಇದೆ ಅಭಿ ಪಿಕ್ಚರ್ ಬಾಕಿ ಟ್ರೈಲರ್. ಓಕೆ ನೆಕ್ಸ್ಟ್. ಸೊ ಗೈಸ್ ಈಗ ನೆಕ್ಸ್ಟ್ ಡೇರ್ ಕೊಡೋಣ. ರೆಡಿನಪ್ಪ? ಓಕೆ ಅಣ್ಣ ರೆಡಿನೇ. ಭಯದಲ್ಲೇ ಒಳ್ಳೆ ನಿಶಾ ಅಂತದೇನಿಲ್ಲ. ಇದೊಂದು ಸ್ವಲ್ಪ ಈಸಿ ಇದೆ. ಏನು ಅಂತಂದ್ರೆ 5 ಜನದ ಹತ್ರ ಹೋಗಿ ಕ್ಯಾಮ್ರಾಗೆ ಅವ್ರ ಕೈಲಿ ಪೋಸ್ ಮಾಡಿಸಿ ನೀವು ಫನ್ನಿಯಾಗಿ ಪಿಕ್ಚರ್ ತಗೊಂಡು ಇನ್ಸ್ಟಾಗ್ರಾಮ್ಗೆ ಸ್ಟೋರಿಗೆ ಹಾಕ್ಬೇಕು. ನನ್ನ ಫೋನಲ್ಲಿ ಬೆಸ್ಟ್ ಸ್ಟ್ರೇಂಜರ್ಸ್ ಹತ್ರ ಹೋಗಿ ನೀವು ಫನ್ನಿ ಫೇಸ್ ಅಲ್ಲಿ ಅವ್ರ ಹತ್ರ ಫೋಟೋ ತೆಗೆಸ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಫನ್ನಿ ಫೇಸ್ ನ ಸ್ಟೋರಿಗೆ ಹಾಕ್ಬೇಕು. ಅಂದ್ರೆ ಅವ್ರು ಕ್ಯಾಮ್ರಾ ಕೊಟ್ಟುಬಿಟ್ಟು? ಅಲ್ಲ ಅವ್ರ ಜೊತೆನೆ. ಓಕೆ ನಾನೇ ಅಂದ್ರೆ ಇವಾಗ ನಿಮ್ಮ ಹತ್ರ ಬಂದ್ಬಿಟ್ಟು ನಾನು ಫನ್ನಿಯಾಗಿ ತಗೊಂಡು ಅದನ್ನ ಸ್ಟೋರಿಗೆ ಹಾಕ್ಬೇಕು. ಓಕೆ 5 ಜನದ ಹತ್ರ. ಸರಿ ಯಾರನ್ನಾರು ತಾನೆ? ಯಾರನ್ನಾರು. ಓಕೆ ಗೈಸ್ ಹೆಲ್ಪಿಂಗ್ ಗೆ ಸ್ವಾತಿ ಬಂದಿದ್ದಾರೆ. ನಾನು ನಿಮ್ಮ ಹತ್ರ ಒಂದು ಫೋಟೋ ತಗೊಳ್ಳಾ? ಸ್ಟೋರಿಗೆ ಹಾಕಿದ್ರೆ ಏನಿಲ್ಲ ಅಲ್ವಾ? ಅಯ್ಯೋ ಥ್ಯಾಂಕ್ ಯು. ಫೇಸ್ ಫನ್ನಿ. ಫನ್ನಿ. ಇವಾಗ ಮದ್ವೆ ಆಗಿದೆ ಅನ್ಸುತ್ತೆ. ಕಂಗ್ರಾಟ್ಸ್. ಒಂದ್ ಚೆನ್ನಾಗೂ ತಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು. ಬರೀ ಹುಡುಗಿರೇ ಚೂಸ್ ಮಾಡಬಾರ್ದು, ಹುಡುಗರ ಜೊತೆ ತೆಗೆಸ್ಕೋಬೇಕು. ಸರಿ ಅಣ್ಣ ಆಯ್ತು. ಅಲ್ಲಿ ನಿಂತಿದಾರಲ್ಲ ಅವ್ರ ಹತ್ರ ಹೋಗಿ. ಅವ್ರಾ? ಇಲ್ಲಿ ಕಡೆ ನಿಂತಾರಲ್ಲ ಗೊತ್ತಿಲ್ಲ. ಒಂದ್ ಫೋಟೋ ತಗೊಳ್ಳ ನಿಮ್ ಜೊತೆ ಹಾಗೆ ಸುಮ್ನೆ? ಅವ್ರು ಡೇರ್ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರು ಅದಕ್ಕೆ ತಗೊಳ್ಳ. ಫೋಟೋ ತಗೋಬೇಕು ಬ್ರೋ ನಿಮ್ ಜೊತೆ ಅವರು. ಥ್ಯಾಂಕ್ ಯು ಬ್ರೋ. ಓಡ್ತಾಳೆ ಗೈಸ್ ನಿಶಾ. ಯಾರು ಹಿಡಿದ್ಲು? ನಿಮ್ ಮಗಳ ಹತ್ರ ಒಂದ್ ಫೋಟೋ ತಗೊಳ್ಳ? ವಾವ್. ಸಾರಿ ಬಾ ಒಂದ್ ಫೋಟೋ ತಗೊಳ್ಳೋಣ. ಮಕ ನೋಡ್ಬೇಡ ಕಣಪ್ಪ, ಮಕ ನೋಡ್ಬೇಡ ಅಷ್ಟೇ. ಚೆನ್ನಾಗೈತಾ? ಅಯ್ಯೋ ನಾನೇ ಬಂದಿಲ್ಲ ಕ್ಲೀನ್ ಆಗಿ. ಹಿಂಗೆ ಫುಲ್ ಫನ್ನಿಯಾಗಿ ಮಾಡು. ಇಲ್ಲಿ ಹಿಂಗನ್ನಪ್ಪ ಹಿಂಗೆ. ಈಗ ಹೋಗಿ ಆ ಗೊಂಬೆ ಹತ್ರನೇ ತಕೊಳ್ಳಿ ಒಂದು. ಫುಲ್ ಫನ್ನಿ ಆಗಿರ್ಬೇಕು. ತಪ್ಕೊಳ್ಳೋಂಗ ಇವ್ರ ಹತ್ರ ತಗೋತೀನಿ. ಸರ್ ನೋಡಿ ಸರ್, ಅಣ್ಣ ಇದು ಮುಗೀತು ಗೈಸ್. ಎಷ್ಟು ಸಾಕು. ಸೊ ನೆಕ್ಸ್ಟ್ ಡೇರ್ ಇಲ್ಲ ಹೊರಗಡೆ ಹೋಗೋಣ ಗೈಸ್. ಸಾಕು ಮಾತಾಡ ಆಯ್ತು. ನೆಕ್ಸ್ಟ್ ಜನ ಬೇರೆ ಕಡಿಮೆ ಇದ್ದಾರೆ, ಬೇಜಾರಾಗ್ತಿದೆ ನಂಗೆ. ಬೇರೆ ಕಡೆ ಹೋಗೋಣ. ಸ್ಟೋರಿಗೆ ಹಾಕ್ಬೇಕಾ ಇದನ್ನ? ಹೌದು, ಇದು ಬರುತ್ತಲ್ಲಪ್ಪ, ನೀವು ರಿಕ್ಯಾಪ್ ಮಾಡ್ತಿರಲ್ಲ ಮಂತ್ಲಿ ರಿಕ್ಯಾಪ್, 4 ಜನದ್ದು ಹಾಕ್ಬಿಡಿ.
ಹೇಳಪ್ಪ ನಿಶಾ, ನೆಕ್ಸ್ಟ್ ಏನ್ ಬೇಕು? ಯಾವ ತರ ಡೇರ್ ಮಾಡ್ತೀರಾ? ಕಾರ್ ಓಡಿಸ್ಬೇಕಾ? ಏನ್ ಬೇಡ ಬೇಡ, ಆ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡಿ, ಪಾಪ ಪ್ಯಾಸೆಂಜರ್ಸ್ ಎಲ್ಲ ಭಯ ಪಡ್ತಾರೆ. ಸೊ ಈಗ ನೆಕ್ಸ್ಟ್ ಹಿಂದೆಗಡೆ ಹಂಗೆ ನೋಡಿದ್ರೆ ಒಂದು ಬಸ್ ಸ್ಟಾಪ್ ಇದೆ, ಮಕ್ಕಳೆಲ್ಲ ನಿಂತಿದ್ದಾರೆ. ಕಾಣಿಸ್ತಿದ್ಯಾ? ಎಲ್ಲಿ ಅಂತಂದ್ರೆ ಅಲ್ಲಿ ತುಂಬು ಜನ ಇದಾರಲ್ಲ, ಅವ್ರ ಮಧ್ಯೆ ಹೋಗಿ ನೀವು ಈಗ ಒಂದೆರಡು ಸ್ಟೆಪ್ ಭರತನಾಟ್ಯ ಆಡಬೇಕು. ಫುಲ್ ಪಂಕಿಯಾಗಿ ಹಿಂಗೆಲ್ಲ ಅನ್ಕೊಂಡು ಎರಡು ಸ್ಟೆಪ್ ಭರತನಾಟ್ಯ ಆಡ್ಬೇಕು. ನಾನೇ ಕೇಳಿ ಈ ಬ್ಲಾಗ್ ನ ಮಾಡಿಸ್ಕೊಂಡಾಗ ಅಣ್ಣ. ಯಾಕಪ್ಪ? ಅವು ಸ್ಪೋರ್ಟಿವ್ ಆರ್ ಅಣ್ಣ, ಸ್ಪೋರ್ಟಿವೇ ಅಲ್ಲ. ಇಲ್ಲ ಇಲ್ಲ ಇಲ್ಲ, ಸಿಕ್ಕಾಪಟ್ಟೆ ಸಖತ್ ಆಕ್ಟಿವ್ ಗೈಸ್ ನಮ್ ನಿಶಾ, ಸಿಕ್ಕಾಪಟ್ಟೆ ಸ್ಪೋರ್ಟಿವ್ ಆಗಿ ಎಲ್ಲಾನು ಮಾಡ್ತಾಳೆ. ಕಮಾನ್ ಲೆಟ್ಸ್ ಗೋ. ನೋಡ್ರಿ ಅಲ್ಲಿ ಒಂದು ಗ್ರೂಪ್ ನೋಡೋದಕ್ಕೆ ಇದು ಬರುತ್ತೆ. ಏನ್ ಬರುತ್ತೆ? ಇದು ಬರುತ್ತೆ. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಎರಡ್ ಸ್ಟೆಪ್ ನೀಟಾಗಿ ಭರತನಾಟ್ಯನೇ ಬರ್ಬೇಕು, ವೆಸ್ಟರ್ನ್ ಎಲ್ಲ ಇಲ್ಲ. 2 3 4 ಇನ್ನೂ ಸ್ಟ್ರೆಚ್ ಆಗ್ಬೇಕು, ಕಾಲು ಕೆಳಗಡೆ ಕೈ ಹೋಗ್ಬೇಕು ಫುಲ್ಲು. ಯಾಕಾಗಲ್ಲ? ಆಯ್ ಮಾಡ್ತವ್ರೆ. ನನ್ನಲ್ಲಿ ಹೇಳ್ಬಿಟ್ಟೆ ಹೋಯ್ತಾ ಇದ್ದಾಳೆ ಪಾಪ. ನಿಶನ್ ಅಲ್ಲಿ 1-2-3 ಜನ ಗುರುತು ಬೇರೆ ಹಿಡಿದು ಬಿಟ್ರು, ಅವರೇ ವಿಡಿಯೋ ಮಾಡ್ತವ್ರೆ. ನಿಶನ್ ಹೌದು, ನಿಶಾನೆ ಹೌದು. ನಂಗೊಂದು ಡೇರ್ ಕೊಟ್ಟಿದ್ದಾರೆ, ಅಷ್ಟು ನಾನು ಇದು ಜನ ಮಾಡ್ಲಾ? ಡ್ಯಾನ್ಸ್ ಮಾಡ್ಬೇಕಂತೆ ನಿಮ್ ಮಧ್ಯ. ಮಾಡಿರ್ತೀನಿ. ಒಂದ್ ಸೆಲ್ಫಿ ಕೊಡ್ಬೇಕು ಅದಕ್ಕೆ. ಆಯ್ತು, ಮಾಡ್ಬಿಡ್ತೀನಿ. ಮಾಡಿ ಅಕ್ಕ, ಮಾಡಿ. ನೀವೇನ್ ಕಾಣಿಸಲ್ಲ, ನೀವೆಲ್ಲ ಬ್ಲರ್ ಆಗ್ತೀರಾ. ಮುಂದೆ ಬನ್ನಿ. ಮಾಡಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಗೈಸ್ ಏನ್ ಕೊಡೋದು, ಒಂದ್ ಸ್ವಲ್ಪ ಔಟ್ ಆಫ್ ಮೈಂಡ್ ಆಗ್ಬಿಟ್ಟಿದೀನಿ. ಏನಾರು ಕೊಡಿಯೋಣ, ಮಾಡ್ತಾ ಇರೋದೆ. ಅಲ್ಲಿ ಹೋಗ್ಬಿಟ್ಟು ಸಿಗ್ನಲ್ ಅಲ್ಲಿ 10 ಟಿಪ್ಸ್ ಹೊಡೆದ್ಬಿಟ್ಟು ಎಲ್ಲ ಟ್ರಾಫಿಕ್ ನ ಕ್ಲಿಯರ್ ಮಾಡ್ಬಿಟ್ಟು ಬಂದ್ಬಿಡವ. ನಿಜ ಇಲ್ಲ, ಇಲ್ಲ. ಇದೆಲ್ಲ ಆಗ್ಲೇ ಮಾಡವ್ರೆ. ಪೆಟ್ರೋಲ್ ಬಂಕ್ ಇದೆ ಇಲ್ಲಿ, ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಒಂದಿಬ್ರಿಗಾದ್ರೂ ನೀವು ಅವ್ರ ಹತ್ರ ರೇಟ್ ಕೇಳ್ಕೊಂಡು ಅವ್ರಿಗೆ ಪೆಟ್ರೋಲ್ ಹಾಕ್ಬೇಕು. ಬರೋ ಗಾಡಿಗಳಿಗೆ ಅವ್ರ ಹತ್ರ ಗನ್ನಿಸ್ಕೊಂಡು ಕೊಡ್ತಾರಾ? ಕೊಡ್ತಾರೆ, ಕೇಳ್ಬೇಕು. ಹಿಂಗ್ ಡೇರ್ ಕೊಟ್ಟವ್ರೆ. ಅದೇನು ಹೇಳಿದ್ರಲ್ಲ. ಇಲ್ಲ ಇಲ್ಲ ಬೇಡ, ಅದಾಗ್ಲೇ ಮಾಡ್ಬಿಟ್ಟಿದೀರಾ ನೀವು. ಸೊ ಈಗ ಗನ್ನಲ್ಲಿ ಪೆಟ್ರೋಲ್ ಬಿಡಿ. ಇವತ್ತು ಕರುಣೆನೇ ತೋರಿಸ್ತಾ ಇಲ್ಲ ಇವತ್ತು ನನಗೆ. ಇಷ್ಟು ದಿನ ಕರುಣೆ ಇತ್ತಲ್ಲ ಗೈಸ್, ಇವತ್ತು ಒಂದಿನ. ಫಸ್ಟ್ ನಾನು ಏನು ಮ್ಯಾಟ್ರ್ ಮಾತಾಡಿ ಪ್ಯಾಚಪ್ ಆಗಿ ಬರ್ತೀನಿ ರೀ. ಬ್ರೋ ಒಂದು ಡೇರ್ ಕೊಟ್ಟಿದ್ದಾರೆ, ನಾನೊಬ್ರು ಪೆಟ್ರೋಲ್ ಹಾಕ್ಬೋದಾ? ಅವ್ರು ಆರಾಮ್ ಹಾಕಿ ಅಂತಂದ್ರು. ಅಲ್ಲ ಎಷ್ಟು ಇಲ್ಲ ಎಂಟ್ರಿನಾ? ಗನ್ಮುಡಿಗೆ ಹೇಳ್ಸ್ಕೋಬೇಕು ನೀಟಾಗೆ. ಪೆಟ್ರೋಲ್ ಬಂಕ್ ಗರ್ಲ್ ಮಾಡ್ಬಿಟ್ಟೆ ಗೈಸ್ ನಿಶನ್. ನೋಡಿ ನಿಶಾ ಅವ್ರು ಪೆಟ್ರೋಲ್ ಹಾಕ್ತಾ ಇದಾರೆ ನೋಡಿ ನಿಮ್ ಗಾಡಿಗೆ, ಫ್ರೀ ಫುಲ್ ಟ್ಯಾಂಕ್. ಯಾಕೆ ನಿಶಾ ನೀವು ಒಂದ್ 10 ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸ್ಬಾರ್ದು? ಇಷ್ಟೇನಾ? ಹಾ ಅಷ್ಟೇ, ಎದ್ಕೊಳ್ಳಿ ಗನ್ನು. ಅಯ್ಯೋ ಅಷ್ಟೇನಾ? ಜಾಸ್ತಿ ಎಲ್ಲ ಹಾಕಕ್ಕಾಗಲ್ವಾ? 220 ಅಷ್ಟೇ. ಅಷ್ಟೇನಾ? ನೈಸ್, ಥ್ಯಾಂಕ್ ಯು. ಎಲ್ಲ ಡೇರು ಮಾಡ್ತಾಳೆ ಗೈಸ್ ನಿಶಾ, ಪರವಾಗಿಲ್ಲ. ಅಯ್ಯೋ ಇದು ಬಿಕ್ಕತೈತೆ. ಅಷ್ಟೇ ಅಷ್ಟೇ ಬಿಡು. ಗೈಸ್ ನೆಕ್ಸ್ಟ್ ಡೇರ್ ಕೇಳಿದ್ರೆ ನಿಶಾ ತಲೆ ಗಿರ 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 ಗಿರ. ಇದಂತೂ ಹೆವಿ. ಎಲ್ಲರೂ ಏನೋ ಗುಟ್ಟಾಗಿ ಮಾತಾಡ್ಕೋತವ್ರೆ, ಏನೋ ತರ್ಸವ್ರೆ. ಆಯ್ತಲ್ಲ ಗೈಸ್, ತೂಕ ಜಾಸ್ತಿ. ಇದೇ ಮೇನ್ ಅಂತೆ. ನನ್ಗೆ ಸಿಂಗ್ ಪ್ರಕಾರ ಕನ್ನಡದಲ್ಲಿ ಯಾರು ಮಾಡಿಲ್ಲ, ನಾನ್ ನೋಡಿರುವಂಗೆ. ನೋಡೋಣ ನಮ್ ನಿಶಾ ಮಾಡ್ತಾಳ ಅಂತ. ಹೇಳಿ ಈಲು ಕೇಕೆ. ಸೊ ಏನು ಅಂತಂದ್ರೆ ಗೈಸ್, ಇದು ನಮ್ಮ ಬಾಯ್ಸ್ ಪ್ರಾಡಕ್ಟು, ಆದರೆ ಗರ್ಲ್ಸ್ಗೆ ಹೇರ್ ರಿಮೂವರ್.
ಹಾಕೋಬೇಕು? ಈ ತರ ನನ್ ಕಣ್ಣಲ್ಲಿ ನೀರು ಬರ್ತೈತೆ. ಯಾಕಪ್ಪ ಯು ಕ್ಯಾನ್ ಡೂ ಇಟ್. ನಾನ್ ಕಾರಲ್ಲಿ ಕೂತಿರ್ತೀನಿ, ನೋಡ್ತೀನಿ ಬೇಕಾದ್ರೆ ಆಮೇಲೆ ವಿಡಿಯೋನ. ನಾನೇ ಹಾಕಬೇಕಾ? ಇಲ್ಲ, ನಾವು ಹೊಡಿತೀವಿ, ನಾವು ಸ್ಪ್ರೇ ಮಾಡ್ತೀವಿ. ಏನಿದು ಗೈಸ್, ಇದೇನು ಹಾರ್ಮ್ಫುಲ್ ಎಲ್ಲ ಏನು ಇಲ್ಲ, ಆರಾಮಾಗಿ ಹೊಡ್ಕೋಬೋದು. ನಾವೆಲ್ಲ ಚೆಕ್ ಮಾಡಿದ್ದೀವಿ. ಸೊ ಫೋಮ್ ಇದೆ ಅಷ್ಟೇ. ಈ ಥರ ಬರ್ತಡೇ ಫೋಮ್ ಹೊಡಿತಾರಲ್ಲ ಆ ಥರ. ಅದನ್ನ ಮೈ ತುಂಬಾ ನಾವು ಕಣ್ಬಿಟ್ಟು, ಇದು ಮಾಮೂಲಿ ಹಾಫ್ ಆಫ್ ದಿ ಬಾಡಿ ಆದ್ರೂ ಓಕೆ. ಅದನ್ನ ಫುಲ್ ಹಾಫ್ ಆಫ್ ದಿ ಬಾಡಿ ಹಾಕಿ ಅಲ್ಲಿ ತೋರಿಸಿ, ಅದನ್ನ ಆ ಸ್ಟ್ರೀಟ್ ತೋರಿಸಿ. ಈ ಬಿಸಿ ಸ್ಟ್ರೀಟಲ್ಲಿ ಒಂದು ರೌಂಡ್ ವಾಕ್ ಹೋಗ್ಬಿಟ್ಟು ಬರಬೇಕು. ಗೈಸ್, ಇದು ಸೂರ್ಯ ಬೇಕ್ರಿ ರೋಡು. ಇಲ್ಲಿ ಜನ ಇಲ್ಲಿ ನೋಡಿ, ಜಾತ್ರೆ. ಗಾಡಿಗಳು ನೋಡಿ, ಜಾತ್ರೆ. ಒಂದ್ ಸೆಕೆಂಡ್ ಜನ ಇಲ್ಲ ಅನ್ನಂಗಿಲ್ಲ. ನಾನೇ ಕರ್ಕೊಂಡ್ ಬಂದಿದ್ದೀನಿ ಜನ. ನನ್ ಜನ ಎಲ್ಲಿರ್ತಾರಪ್ಪ ಅಂತಂದ್ರೆ, ಅಣ್ಣ ಹಿಂಗೆ ನಡೀರೋಣ ಮುಂದಕ್ಕೆ, ಅಣ್ಣ ಹಿಂಗೆ ನಡೀರೋಣ ಅಂದ್ರು. ಹಿಂಗೆ ವಾಕ್ ಮಾಡ್ಸೋ, ಈಗ ಸ್ಟ್ರೀಟ್ ವಾಕ್. ಬೇಜಾರಿಲ್ಲ ತಾನೆ? ಬೇಜಾರಿದ್ರೆ ಮಾಡ್ಬೇಡ ಕಣಪ್ಪ. ಡೇರ್ ಅಂತ ಒಪ್ಕೊಂಡ್ಮೇಲೆ ಮಾಡ್ಬೇಕು ಎಲ್ಲ Sportive ಆಗಿ. ತಗೊಂಡು. ಓಕೆ, ಅರೆ, ಕಣ್ಮುಚ್ಚಿ. ಇದು ಜಾಸ್ತಿ ಸ್ಪೋರ್ಟಿವ್. ಇದಕ್ಕೆಲ್ಲ ಬರ್ತೀರಾ? ಆ ಕಡೆ ವಿನೋದ್, ಈ ಕಡೆ ನಾನು. ಹೊಡಿರಿ. ಕಣ್ಮುಚ್ಕೊಳಪ್ಪ. ಫಸ್ಟ್ ಮುಖಕ್ಕೆ ಬೇಡ, ಅದೇ ಕೈಗೆ ಗಮ್ಮಂತೈತೆ ಎಲ್ಲ. ಫ್ಲೇವರ್ ಚೆನ್ನಾಗಿರ್ಲಿ, ಸ್ಮೆಲ್ ಸ್ವಲ್ಪ ಜಾಸ್ತಿ ಹೊತ್ತಿರುತ್ತಲ್ಲ ಗೈಸ್. ಬಿಡಿ ನೀವೇ, ನಾನೇ ತೆಗೆದಾಗ್ಬಿಡುತ್ತೆ. ಏನ್ ಮಾಡ್ಬೇಕೀಗ? ವಾಕ್ ಒಂದಿಷ್ಟು ದೂರ ಹೋಗ್ಬಿಟ್ಟು ಬರಪ್ಪ. ಏನ್ ತಗೊಳ್ಳಿ? ರೈಲ ಗೈಸ್, ನಿಶಾ ಮಾಡ್ತಾವಳೆ. ಏನ್ ಬೇಕು? ಅವಳು ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ಒಂದು ಇದು ಮಂಚು ಚಾಕ್ಲೇಟ್. ಒಂದ್ ಮಂಚ್ ಚಾಕ್ಲೇಟ್ ಕೊಡಿ. ಕೊಡಲ್ಲ ಅನ್ಸುತ್ತೆ, ನನ್ನ ಹೆಂಗ್ ನೋಡ್ತವ್ರೆ. 10 ರೂಪಾಯಿ ಕೊಡಿ. ಅಣ್ಣ ಪೇ ಮಾಡಿ. ಯಾವಳು ಇವಳು ತಿಕ್ಲು ಹಿಂಗ್ ಬಂದವಳಲ್ಲ ಅಂತ ಅನ್ಕೋತಾರೆ. ಒಂದ್ ಕೊಡಿ. ತಗೊಳ್ಳಿ, ಇಲ್ಲೇ ಇದೆ. ದುಡ್ಡು ಅಲ್ಲಿ ಕೊಡಿ. ಅಲ್ಲ ನಿಖಿಲ್ ನಿಶಾ ಅಲ್ಲ ಇವರು. ನಿಖಿಲೇಶ್ ಅಲ್ಲ. ಅಲ್ಲ, ನಮ್ಮ ಅಣ್ಣ ನೋಡಿದ್ರೆ, ಅಲ್ಲ ಅಣ್ಣ, ನಮ್ಮ ಅಣ್ಣ ವಿಡಿಯೋ ನೋಡಿದ್ರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಇಲ್ಲಿ ಹೆಂಗ್ ಕಾಣಿಸ್ತಿದೀನಿ ದೆವ್ವಾ. ಅದು ಹೋಗ್ತಾ ಇಲ್ಲ, ಅದು ಫೋಮ್ ಫೇಸ್ ವಾಶ್. ಇದು ಶೇವಿಂಗ್ ಬ್ರಷ್. ಕೂದಲು ಬಂದ್ಬಿಟ್ರೆ ಎಲ್ಲಿ ಮಕ್ಕದ ಮೇಲೆ? ಇಲ್ಲಿ ತಲೆದು ಎಲ್ಲಿ ಬಂದ್ಬಿಡುತ್ತೆ ಕ್ಲೀನ್ ಮಾಡ್ಲಿಲ್ಲ ಅಂತಂದ್ರೆ? ಅಲ್ಲ, ಶೇವಿಂಗ್ ಮಾಡತ್ತಾನೆ. ಹ್ಞೂ ನಿಶಾ. ನಿಶಾ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಭಯ ಗೊತ್ತಂಗೆ. ಗೈಸ್, ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಇನ್ನೊಂದಷ್ಟು ಡೇರ್ ಕೊಡ್ತೀನಿ ಅಂತ ಮದನಣ್ಣಗ ಕರ್ಕೊಂಡ್ ಬಂದಿದ್ದಾರೆ. ನಾವು ಕಾಸ್ಟ್ಯೂಮ್ ಚೇಂಜ್ ಮಾಡಿ ಚಡ್ಡಿ ಹಾಕೊಂಡ್ ಬಂದಿದ್ದೀವಿ ಗೈಸ್. ನಾನು ಫ್ರೆಶ್ ಅಪ್ ಆಗು ಅಂತ ಹೇಳಿರಲಿಲ್ಲ ನಿಶಂಗೆ. ಸೊ ಅವಾಗಲೇ ಯಾವ ಡ್ರೆಸ್ ಹಾಕೊಂಡ್ ಬಂದಿದ್ಲು ಅದೇ ಡ್ರೆಸ್ ವಾಪಸ್ ಹಾಕೊಂಡ್ ಬಂದ್ರೆ ನಾವು ಎಲ್ಲ ನೀರೊಳಗ ಕಜ್ಜಾಗ್ಬಿಟ್ಟಿದೀನಿ ಅಣ್ಣ. ಸೊ ಅದೆಲ್ಲ ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ನೆಕ್ಸ್ಟ್ ಡೇ ಹೇಳ ಏನು ಅಂತ? ಮನೇಲಿ ಅಲ್ವಾ, ಆರಾಮ್ ಬಿಡಿ. ಸುಸ್ತಾ ಹೊಟ್ಟಳು ನಿಶಾ ಬೆಳಗ್ಗೆಯಿಂದ. ಅಯ್ಯೋ ಆಯ್ತಾ ಇಲ್ಲ, ನನ್ನ ಕೈಲಣ ಬಿಟ್ಬಿಡೋಣ ಅಂತ. ಸೊ ನಿಮ್ಮ ಚಾನಲ್ ಹೆಸರೇನು? ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದ ಪಾಪ ನೀವೇ ಕಷ್ಟಪಡ್ತಾ ಇದ್ದೀರಾ. ಹೌದಣ್ಣ, ಕರೆಕ್ಟ್. ಮಧುಗೌಡ ಯೂಟ್ಯೂಬ್ ಚಾನಲ್ ನ ಕರೆಸ್ಬೇಕಾ? ಇಲ್ಲ ಮಧುಗೌಡ ಇಂಟರ್ಫಿಯರ್ ಆಗಲ್ವಲ್ಲ. ಓ, ನಿಖಿಲ್ ನಿಶಾ ಪಕ್ಕ ಇರೋ ನಿಖಿಲ್ ನ ಕರೆಸ್ಬೇಕಾ? ಹೌದು, ಕರ್ಸ್ಬಿಟ್ಟು ಏನು ಇಲ್ಲ. ಬನ್ನಿ, ನಿಮ್ಮ ಅಣ್ಣವರು ಈಗ ತುಂಬಾ ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದಾರಲ್ವಾ. ನೀವ್ ಏನಾರ ಮಾಡಿ ನನಗೆ ಗೊತ್ತಿಲ್ಲ, ಒಂದ್ ಒಬ್ಬಟ್ಟು ತಿನ್ಸ್ಬೇಕು.
ಫ್ರೆಂಡ್ಗೂ ಇಷ್ಟ ಇಲ್ವೇನೋ ಅಣ್ಣ ಡೇರು ಅಲ್ಲ ಬೆಳಗ್ಗೆಯಿಂದ ಎಂತೆಂತ ಕಷ್ಟಪಟ್ಟಿದೀನಿ ನಿಮ್ ಬ್ಲಾಗ್ ನೋಡ್ರ ಗೊತ್ತಾಯ್ತದೆ ಅಣ್ಣ ಮದರ್ ನಿಮ್ ಬಾವಂಗೋಸ್ಕರ ನಿಮ್ ಬಾಮ ಇದಂಗೋಸ್ಕರನು ತಿನ್ನಲ್ವಾ ಅಕ್ಕಿ ಹೇಳಿದ್ದು ಸೋಲ್ತೀರ ಅಂತ ಸೋತ್ರ 10,000 ಅಣ್ಣ ಪ್ಲೀಸ್ ಕಾಣಿಸ್ತಿದೀವಾ ಒಬ್ಬಟ್ಟೆಲ್ಲಿ ಹೇಳ ತಿಂತಾನ ಅವನು ಹೇಳಿ ಇಲ್ಲ ಮೇನ್ ಕಾನ್ಸೆಪ್ಟ್ ಏನು ಅಂತಂದ್ರೆ ಡಯಟ್ ನ ಬ್ರೇಕ್ ಮಾಡ್ಬೇಕು ಮಾಡ್ತಾನೆ ನನ್ಗೋಸ್ಕರ ಮಾಡಲ್ವಾ ತೆಗೀರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ ಒಬ್ಬಟ್ಟೆ ಅಂತ ಅಲ್ಲ ಕಾಣಿಸ್ತಾ ಇಲ್ಲ ರಸಗುಲ್ಲ ರಸಮಲೈ ಜಾಮೂನ್ ಅದೇನು ಮನೇಲಿ ಇಲ್ವಲ್ಲ ಏನಾರು ಒಂಚೂರ್ ತಿನ್ಸ್ಬೇಕು ತಾನೆ ಒಂಚೂರಲ್ಲ ಒಂದ್ ಐಟಮ್ ಒಂದ್ ತಿನ್ಸ್ಬೇಕು ಅವ್ನು ಏನು ಸ್ವೀಟೇ ತಿಂದಿಲ್ಲ ಇದುವರೆಗೂ ಏನಾರ ಆಗ್ಲಿ ಡಯಟ್ ಬ್ರೇಕ್ ಆಗುವಂತದ್ದು ಒಂದ್ ಐಟಮ್ ನ ಒಂದು ತಿನ್ಸ್ಬೇಕು ಒಬ್ಬಟ್ಟಿದ್ರು ಅದಕ್ಕಿಂತ ಕ್ಯಾಲರೀಸ್ ಜಾಸ್ತಿ ಇದು ಇದನ್ನ ತಿನ್ಸ್ಬೇಕು ಕ್ರೀಮ್ ಎಲ್ಲ ಕ್ರೀಮ್ ಎಲ್ಲ ತೆಗ್ದ್ಬಿಟ್ಟಿದ್ದೀರಾ ಫುಲ್ ತಿನ್ಬೇಕು ಫುಲ್ ನಿಮ್ ಹೆಸರು ಐತೆ ನೋಡಿ ನಿಮ್ ರೀನಾ ನೋಡಿ ಒಂಚೂರು ಪಾಪ ಹೆಂಡತಿ ಇಷ್ಟಪಟ್ಟು ಸ್ವೀಟ್ ತಿನ್ಸಕ್ ಬಂದ್ರೆ ಬೇಡ ಅಂತಿದ್ದ ಈಗ ನೋಡಿ ಕೇಕ್ ಇಷ್ಟ ಮಂಗ ಇನ್ನೊಂದ್ಸತಿ ತಗೋಬರಕ ಹಂಗಾರೆ ಎಷ್ಟ್ ದಿನ ಆಗಿತ್ತು 10 ದಿನ ಪಾಪ ಸ್ವೀಟ್ ಏನು ತಿಂದೇನೆ ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡ್ತಿರೋಣ ನಾನೇನು ಮಾಡಿಲ್ಲಪ್ಪ ನಿಮ್ ಬಾವ ಬಾಮೈದ ಅಯ್ಯೋ ನಂಗೆ ಬಾಮ ಇದ್ದಿದ್ದೆ ಕನ್ಫ್ಯೂಸ್ ಓಕೆ ಸಕ್ಸಸ್ ಎಸ್ ಇನ್ ಲಾಸ್ಟ್ ಒಂದ್ ಕೊಟ್ಬಿಡ್ತೀನಿ ಗೈಸ್ ಪಾಪ ನಿಶನ್ ನೋಡಕ್ ಆಯ್ತಲ್ಲ ಹೆವಿ ಟಯರ್ಡ್ ಆಗ್ಬಿಟ್ಟಿದ್ದಾಳೆ ಸೊ ಅದಕ್ಕೆ ಕರುಣೆಯಿಂದ ಬೆಳಗ್ಗೆಯಿಂದ ಗೊಳಿಕೊಬಿಟ್ಟಿನಲ್ಲ ಇನ್ನೊಂದದೆ ಅದು ಎಂತ ಪಳ್ಳರು ಎಂತ ನೋಡ್ದ ನಿಶಾ ನೋಡಿದ್ರ ಟೆಕ್ನಿಕ್ ಅಂದ್ರೆ ಟೆಕ್ನಿಕ್ ಒಟ್ನಲ್ಲಿ ಬಾಯೊಳಕ್ ಹಾಕ ತನಕ ನೋಡಿದ್ರಿ ಅಲ್ವಾ ಗೈಸ್ ಅಷ್ಟೇ ನಮ್ಮ ಅಣ್ಣ ತಿಂದ ಸೊ ಗೈಸ್ ಇದು ಲಾಸ್ಟ್ ಡೇರು ನಿಶಂಗೆ ಏನಿರ್ಬೋದಪ್ಪ ಗೆಸ್ ಮಾಡಿ ನೀನೆ ಗೊತ್ತಿಲ್ಲ ಲಾಸ್ಟ್ ಅಂತ ಈಸಿ ಕೊಡ್ಬೋದೇನೋ ನಮ್ಗೆ ಈಸಿನೇ ಬಟ್ ನಾನು ಈ ಮನೆಗೆ ಬರ್ತಾ ಇರ್ತೀನಲ್ವ ಅವಾಗ ಕೆಳಗಡೆ ಬರ್ತಾ ಒಂದ್ ಸ್ವಲ್ಪ ಸ್ಮೆಲ್ಲು ಏನೋ ಸ್ಮೆಲ್ಲು ಏನಣ್ಣ ಏನ್ರದ್ದು ಸ್ಮೆಲ್ಲು ಬಾತ್ರೂಮ್ ಅಂತ ಮಾತ್ರ ಇಲ್ಲ ನಿಮ್ಮ ಅತ್ತಿಗೆಯವರು ಹೇಳಿ ಒಂದ್ ಸ್ವಲ್ಪ ಇದನ್ನ ನಮ್ಗೆ ಇನ್ಪುಟ್ ಕೊಟ್ಟಿರೋದು ಚೂರು ಚೆಂಪಗೆಲ್ಲ ನೀಟಾಗಿ ಸ್ನಾನ ಮಾಡಿಸ್ಬೇಕು ಈಗ ನಾವು ಚಂಪುನ ನಾಳೆ ಸ್ನಾನ ಮಾಡ್ಸಕ್ ಕರ್ಕ ಹೋಗೋಣ ಅಂತಿದ್ವಿ ಸ್ವಲ್ಪ ಡ್ರೈ ವಾಷರ್ ಆಗ್ಲಿ ಒಂದ್ ಸ್ವಲ್ಪ ಸ್ಮೆಲ್ ಕೆಳಗಡೆ ರೂಮ್ ಎಲ್ಲ ಕೂಡ ಹಾಕ್ಬಿಡ್ತೀರಿ ನಾನು ಅಲ್ಲೇ ಮನೆ ಕೊತ್ತೀನಿ ಒಂಚೂರು ನೀರ್ ಹಿಡಿದ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಸ್ವಲ್ಪ ಉಜ್ಜಿಬಿಡಿ ಏನಿಲ್ಲ ಇದು ಮಾಡೋ ಕೆಲ್ಸನೇ ಬಟ್ ಇವಾಗ ಈ ಟೈಮಲ್ಲಿ ಮಾಡೋದು ಬಾರಿ ಕಷ್ಟ ಅಂತಾನ ಆಯ್ತು ಬಿಡಿ ಮಾಡೋಣ ಮಾಡ್ಬೇಕು ಅನ್ಕೋತಾ ಇದ್ದೆ ಈಗ ನಾನೇ ಹೇಳ್ಬಿಟ್ಟು ಮಾಡಿಸ್ತಾ ಇದೀನಿ ಸರಿ ಆಯ್ತು ಈ ಏರಿಯಾ ಡಾನ್ ಗೈಸ್ ಇದು ಹೂವ ಈ ಕಡೆ ಬಪ್ಪ ಚಂಪು ಸ್ನಾನ ಅಂದ್ರೆ ಇಷ್ಟ ಏನಿಲ್ಲ ಮಾಡಿಸ್ಕೊತಾನೆ ನಿನಗೆ ಇಷ್ಟ ಇಲ್ವಲ್ಲಪ್ಪ ಗುಂಡಗ ಸ್ನಾನ ಅವನು ಓಡೈತಾನೆ ಸಮಾಧಾನನಾ ನನಗೇನ ಸಮಾಧಾನ ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ಅಂತ ಅಣ್ಣನ್ ಪಡೆದಿದ್ಯಾ ಮಮ್ಮಿ ಏನು ಅಷ್ಟೇ ಗೈಸ್ ಮುಗಿತಾಣ ಮುಗೀತು ಕಣವ ಡೇರು ಇಷ್ಟ ಆಯ್ತಾ ಇಷ್ಟ ಆಗ್ಲಿಲ್ವಾ ಇಷ್ಟ ಆಯ್ತು ರೋದ್ನೆ ಕೊಟ್ನಾ ತೊಂದ್ರೆ ಕೊಟ್ನಾ ನನಗೆ ಒಂದ್ ಸ್ವಲ್ಪ ಟೆರಿಬಲ್ ಹಾರಿಬಲ್ ಅನ್ಸಿದ್ದು ಸ್ಟ್ರೀಟ್ ಅಲ್ಲಿ ಸ್ಪ್ರೇ ಹೊಡೆದಿ ಒಡ್ಡಾಡ್ಸಿದ್ದು ಮಜಾ ಇತ್ತಲ್ವಾ ಅಷ್ಟೇ ಎಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಟಾಕೀಸ್ ಮದನ್ ಗೌಡ ಯೂಟ್ಯೂಬ್ ಚಾನಲ್ ಮುದುಗೌಡ ಯೂಟ್ಯೂಬ್ ಚಾನಲ್ ನಿಖಿಲ್ ನಿಶಾ ಬ್ಲಾಗ್ಸ್ ಇದೆ ಈಗ ನೋಡ್ತಾ ಈ ನಿಮ್ಮದು ಅದು ಅದ್ರಲ್ಲಿ ಹಾಕಿರೋದು 5 ವಿಡಿಯೋ 1,05,000 ಜನ ಸಬ್ಸ್ಕ್ರೈಬ್ ಗೈಸ್ ಎನ್ ಟಾಕೀಸ್ ನಾವು ಚೆಕ್ ಮಾಡಿ ಗೈಸ್ ಏನೋ ಹಾಕಿದೀವಿ ಹೌದು ಬೈ ಗೈಸ್ ನೀವು ಫಸ್ಟ್ ಹೇಳಿ ಒಂದು ಫೇಸ್ ಫಾಲಿಂಗ್ ಏನ್ ಬರುತ್ತೆ ಇದು ಬರುತ್ತೆ ಏನು